ವೆಲ್ಕಮ್ ಬ್ಯಾಕ್. ನಾವಿವಾಗ ಸಾಲ್ವ್ ಮಾಡೋಣ ಅರೆ ರೊಟೇಷನ್ ಕ್ವಶನ್ಸ್ನ. ಓಕೆ, ಸೊ ಫಸ್ಟ್ ಅರೆ ರೊಟೇಷನ್ನಲ್ಲಿ ಯಾವುದು ಅಂತಂದರೆ ಲೆಫ್ಟ್ ರೊಟೇಷನ್ನು, ರೈಟ್ ರೊಟೇಷನ್ನು. ಓಕೆ, ಅದನ್ನು ಯಾವ್ದಾವ್ದು ರೀತಿ ಮಾಡ್ಬೋದು? ಸ್ಲೈಸಿಂಗ್ ಮೆಥಡಿಂದ ಮಾಡ್ಬೋದು ಮತ್ತು ಇನ್ ಪ್ಲೇಸ್ ಮೆಥಡಿಂದ ಮಾಡ್ಬೋದು. ಫಸ್ಟ್ ಇವಾಗ ನಮ್ಮ ಹತ್ರ ಒಂದು ಅರೆ ಇದೆ, ಇದನ್ನು ನಾವು ಲೆಫ್ಟ್ ಶಿಫ್ಟ್ ಮಾಡೋಣ. ಅದು ಎಷ್ಟು? 1 ಶಿಫ್ಟ್ ಆಯಿತಾ, ಯೂಸಿಂಗ್ ಸ್ಲೈಸಿಂಗ್ ಮೆಥಡ್. ಓಕೆ, ಸೊ ಎಸ್, ಸೊ ಈಗ ಎಸ್ ಇದೇ ಅರೆ ನಮ್ಮ ಹತ್ರ ಇಲ್ಲಿದೆ, ಕರೆಕ್ಟಾ? ಈಗ ನಾವೇನು ಮಾಡ್ತಾ ಇದ್ದೀವಿ? ಇದನ್ನು ಲೆಫ್ಟ್ ಶಿಫ್ಟ್ ಮಾಡ್ತಾ ಇದ್ದೀವಿ, ಹೌದಾ? ಅದು ಎಷ್ಟು? 1 ಟೈಮು. 1 ಟೈಮ್ ಮಾಡಿದ್ರೆ ನಮಗೆ ಇದರ ಔಟ್ಪುಟ್ ಯಾವ ರೀತಿ ಇರುತ್ತೆ ಅಂತಂದರೆ, ಸೊ ಲೆಫ್ಟ್ ಶಿಫ್ಟ್ ಅಂತಂದ್ರೇನು, ಪ್ರತಿಯೊಂದು ಎಲಿಮೆಂಟು ಕೂಡ ಲೆಫ್ಟ್ ಸೈಡು ಒಂದೊಂದು ಇಂಡೆಕ್ಸು ಶಿಫ್ಟ್ ಆಗ್ತಾ ಹೋಗಬೇಕು ಈ ರೀತಿ, ಕರೆಕ್ಟಾ? ಈ ಎಲಿಮೆಂಟ್ ಬಂದು ಲಾಸ್ಟ್ ಇಂಡೆಕ್ಸಲ್ಲಿ ಕೂರಬೇಕು. ಸೊ ಔಟ್ಪುಟ್ ಯಾವ ರೀತಿ ಇರುತ್ತೆ ಇದ್ರದ್ದು? ಔಟ್ಪುಟ್ ಈಕ್ವಲ್ ಟು 20, 30, 40, 50 ಮತ್ತು 10. ಓಕೆ, ಈ ರೀತಿ ಔಟ್ಪುಟ್ನ ನಾವು ಅಚೀವ್ ಮಾಡಬೇಕು. ಹಾಗಿದ್ರೆ ಹೇಗೆ ಈ ರೀತಿ ಮಾಡೋದು? ಸೊ ನಮ್ಮ ಹತ್ರ ನಮ್ಮ ಅರೆ ಇದೆ, ಹೌದಾ? ಇಲ್ಲಿ ನಮಗೆ ಒಂದು ಹಿಂಟ್ ಇದೆಯಾ? ಏನು, ನಾವು ಮಾಡ್ತಾ ಇರೋದು 1 ಶಿಫ್ಟು. ಸೊ ಹಾಗಾಗಿ ಈ 0th ಎಲಿಮೆಂಟ್ನ ಮಾತ್ರ ನಾವು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಇದನ್ನು ತಗೊಂಡು ಲಾಸ್ಟಿಗೆ ಶಿಫ್ಟ್ ಮಾಡಿದ್ವಿ ಅಂತಂದರೆ ಇನ್ನು ಉಳಿದಿದ್ದನ್ನು ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಪ್ರಿಂಟ್ ಮಾಡಿದ್ರೆ ನಮಗೆ ಔಟ್ಪುಟ್ ಸಿಗುತ್ತಾ? ಓಕೆ, ಆ ರೀತಿ ಮಾಡ್ಬೋದಾ? ಸೊ ಇಲ್ಲಿ ಮಾಡೋಣ ನೋಡಿ ಯಾವ ರೀತಿ ಅಂತಂದರೆ, ಅರೆ ಆಫ್ ಸ್ಲೈಸಿಂಗ್ ಮೆಥಡ್ ಅಲ್ವಾ ನಾವು ಮಾಡ್ತಾ ಇರೋದು, ಸೊ ಹಾಗಾಗಿ ಸ್ಲೈಸಿಂಗು. ಸೊ ಎಲ್ಲಿಂದ ಸ್ಟಾರ್ಟ್ ಆಗಲಿ? 1ಇಂದ ಸ್ಟಾರ್ಟ್ ಆಗಲಿ, ಇನ್ನು ಕೊನೆ ತನಕ ಹೇಗಿದೆಯೋ ಹಾಗೆ ಪ್ರಿಂಟ್ ಆಗಲಿ, ಪ್ಲಸ್ ಅರೆ ಆಫ್ ಅಪ್ ಟು 1 ತನಕ ಪ್ರಿಂಟ್ ಆಗಲಿ. ಮೀನ್ಸ್ ಇಲ್ಲಿ 0th ಎಲಿಮೆಂಟು ಮಾತ್ರ ಪ್ರಿಂಟ್ ಆಗುತ್ತೆ. ಇಲ್ಲಿ 1, 2, 3, 4 ಇಷ್ಟು ಎಲಿಮೆಂಟ್ಸು ಪ್ರಿಂಟ್ ಆಗುತ್ತೆ. ಸೊ ಕೊನೆಗೆ ಇದನ್ನು ಪ್ರಿಂಟ್ ಅರೆ ಕೊಟ್ಟರೆ ನಮಗೆ ಈ ರೀತಿಯ ಔಟ್ಪುಟ್ ಬರಬೇಕು. ಓಕೆ, ನಾವು ಇದನ್ನು ಇವಾಗ ಕೋಡ್ ಮಾಡಿ ನೋಡೋಣ. ಸೊ ಎಸ್, ಓಕೆ, ನಮ್ಮ ಹತ್ರ ಅರೆ ಇದೆ. ಈಗ ನಾವೇನು ಮಾಡೋಣ? ಅರೆ ಈಕ್ವಲ್ ಟು ಅರೆ ಆಫ್, ಸೊ 1 ಶಿಫ್ಟ್ ಅಂತಂದರೆ ಯಾವ ರೀತಿ ಆಗುತ್ತೆ ಅಂತ ನಮಗೆ ಗೊತ್ತಿದೆ. ಸೊ 1ಇಂದ ಸ್ಟಾರ್ಟ್ ಮಾಡೋಣ ಸ್ಲೈಸಿಂಗು, ಮತ್ತು ಇಲ್ಲಿ ಅರೆ ಆಫ್ ಅಪ್ ಟು 1 ತನಕ ಮಾಡೋಣ. ಈಗ ಪ್ರಿಂಟ್ ಅರೆ. ಓಕೆ, ಸೊ ಇದನ್ನು ಸ್ವಲ್ಪ ಬರೆಯೋಣ ಅಲ್ವಾ? ಲೆಫ್ಟ್ ಶಿಫ್ಟ್, ಅದು ಎಷ್ಟು ಟೈಮು? 1 ಟೈಮ್, ಕರೆಕ್ಟಾ? ಸೊ ಈಗ ಅರೆನ ಪ್ರಿಂಟ್ ಮಾಡೋಣ. ಓಕೆ, ನಮಗೆ ಔಟ್ಪುಟ್ ಬಂದಿದೆ. ಲೆಫ್ಟ್ ಶಿಫ್ಟ್ 1 ಟೈಮ್, ಕರೆಕ್ಟ್ ಆಗಿರೋಂಥ ಔಟ್ಪುಟ್ ಬಂದಿದೆ, ಹೌದಾ? ಈಗ ಇದೇ ಲೆಫ್ಟ್ ಶಿಫ್ಟನ್ನು ನಾವು ಯೂಸಿಂಗ್ ಇನ್ ಪ್ಲೇಸ್ ಮಾಡೋಣ. ಓಕೆ, ಸೊ ಇನ್ ಪ್ಲೇಸ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ ಇವಾಗ. ಸೊ ಓಕೆ, ಆ ಕಡೆ ಅರೆ ಇದ್ಬಿಡಲಿ, ನಾವಿಲ್ಲಿ ಮತ್ತೆ ಸಪ್ರೇಟಾಗಿ ಅರೆನ ಬರ್ಕೊಳ್ಳೋಣ. ಸೊ ಎಸ್, ನಮ್ಮ ಹತ್ರ ಅರೆ ಇದೆ. 10, 20, 30, 40, 50 ಇದೆ ನಮ್ಮ ಅರೆ, ಕರೆಕ್ಟಾ? 0, 1, 2, 3, 4. ಓಕೆ, ಈಗ ನಾವೇನು ಮಾಡ್ತಾ ಇದ್ದೀವಿ? ಇನ್ ಪ್ಲೇಸು. ಸೊ ಅದು ಹೇಗೆ? 1 ಶಿಫ್ಟು. ಈಗ ನಮಗೆ ಗೊತ್ತಿದೆ ಏನು ಔಟ್ಪುಟ್ ಯಾವ ರೀತಿ ಇರುತ್ತೆ ಇದರದ್ದು. ಸೊ ಫಸ್ಟ್ ಎಲಿಮೆಂಟನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡ್ರೆ ಆಯಿತು, ಹೌದಾ? ಬಟ್ ಈಗ ನಾವು ಇನ್ ಪ್ಲೇಸ್ ಅಂತಂದ್ರೇನು, ನಾವು ಇಲ್ಲೇನು ಮಾಡ್ತೀವಿ? ಫಾರ್ ಲೂಪ್ನ ಯೂಸ್ ಮಾಡ್ತೀವಿ, ಹೌದಾ? ಸೊ ಫಾರ್ ಲೂಪ್ನ ಯೂಸ್ ಮಾಡೋದ್ರಿಂದ ನಾವು ಏನೇನನ್ನ ಫಸ್ಟು ನಮಗೆ ಏನೇನು ಬೇಕು? ಫಸ್ಟು ನಮಗೆ ಒಂದು ಲೆಂತ್ ಆಫ್ ದಿ ಅರೆ ಬೇಕು. ಓಕೆ, ಅರೇದು ಲೆಂತ್ ಇಟ್ಕೊಳ್ಳೋಣ. ಅದಾದಮೇಲೆ ನಮಗೆ ಗೊತ್ತಿದೇನು, 0th ಎಲಿಮೆಂಟನ್ನೇ ನಾವು ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರೋದ್ರಿಂದ ಸೊ ಅದಕ್ಕೆ ಏನು ಮಾಡೋಣ? ಅದನ್ನು ಒಂದು ಟೆಂಪ್ರವರಿ ವೇರಿಯೇಬಲ್ಗೆ 0th ಎಲಿಮೆಂಟನ್ನು ಕಾಪಿ ಮಾಡ್ಕೊಳ್ಳೋಣ. ಓಕೆ, ಅದಾದಮೇಲೆ ಫಾರ್ ಲೂಪಲ್ಲಿ ಇನ್ನೂ ಉಳಿದಂತಹ ಏನು ಎಲಿಮೆಂಟ್ಸ್ ಇದೆಯಲ್ಲ ಅದನ್ನೆಲ್ಲ ಪ್ರಿಂಟ್ ಮಾಡೋಣ. ಅದನ್ನ ಯಾವ ರೀತಿ ಮಾಡೋದು? ಇವಾಗ ಇಲ್ಲಿ ಮಾಡೋಣ ಬನ್ನಿ. ಸೊ ಕೋಡನ್ನು ಇಲ್ಲಿ ಬರಿತೀನಿ ನಾನು. ಓಕೆ, ಸೊ ಏನು ಮಾಡ್ತೀನಿ ಇವಾಗ? ಲೆಂತ್ ಆಫ್ ದಿ ಅರೆ n ಈಕ್ವಲ್ ಟು ಲೆಂತ್ ಆಫ್ ಅರೆ, ಓಕೆನಾ? ಈಗ ಫಸ್ಟು ಇಂಡೆಕ್ಸ್ ವ್ಯಾಲ್ಯೂನ ಏನು ಮಾಡೋಣ? ಕಾಪಿ ಮಾಡ್ಕೊಳ್ಳೋಣ. ಟೆಂಪ್ ಈಕ್ವಲ್ ಟು ಅರೆ ಆಫ್ 0. ಈಗ ನೆಕ್ಸ್ಟ್ ಏನು? ಫಾರ್ ಲೂಪ್, ಹೌದಾ? ಫಾರ್ ಐ ಇನ್ ರೇಂಜ್ ಆಫ್, ಇದು ಎಲ್ಲಿಂದ ಎಲ್ಲಿವರೆಗೂ ರನ್ ಆಗಲಿ? ಅಪ್ ಟು 0ಇಂದ ಸ್ಟಾರ್ಟ್ ಆಗಿ n-1 ತನಕ ರನ್ ಆಗಲಿ. ಮೀನ್ಸ್ ಇವಾಗ ಇಲ್ಲಿ ನಮಗೆ ಇದು 0, 1, 2, 3 ತನಕ ರನ್ ಆಗುತ್ತೆ. ಓಕೆ, ಸೊ ಓಕೆ, ಹಾಗಿದ್ರೆ ಒಳಗಡೆ ಏನಾಗಲಿ? ಈಗ ಇಲ್ಲಿ ನೋಡಿ, ಸೊ ಲೆಫ್ಟ್ ಶಿಫ್ಟ್ ಮಾಡ್ತಾ ಇರೋದ್ರಿಂದ
ಈಗ ಇಲ್ಲಿಂದ ತಗೊಳ್ಳೋಣ. ಅರೇ ಆಫ್ ಐತ್ ಪೊಸಿಷನ್, ಹೌದಾ? ಅರೇ ಆಫ್ ಐತ್ ಪೊಸಿಷನ್ಗೆ ನಮಗೆ ಏನಾಗ್ತಾ ಇದೆ, i+1 ವ್ಯಾಲ್ಯೂ ಬರ್ತಾ ಇದೆ, ಹೌದಾ? ಸೊ ಈಗ ಅರೇ ಆಫ್ ಐತ್ ಪೊಸಿಷನ್ ಅಂತಂದ್ರೆ ಈಗ ಅರೇ 0ದಲ್ಲಿದೆ, ಕರೆಕ್ಟಾ? ಸೊ ಈಗ 0th ಪೊಸಿಷನ್ಗೆ ನಮಗೆ ಏನಾಗ್ತಾ ಇದೆ, ಫಸ್ಟ್ ಇಂಡೆಕ್ಸ್ ಅಲ್ಲಿ ಇರುವಂತಹ ವ್ಯಾಲ್ಯೂ ಬರ್ತಾ ಇದೆ. ಸೊ ಅದಕ್ಕೆ ನಾವು ಇದನ್ನ ಏನ್ ಮಾಡ್ಬೋದು, ಶಿಫ್ಟ್ ಮಾಡಲಿಕ್ಕೆ ಅರೇ ಆಫ್ i+1 ಅಂತ ನಾವು ಇದನ್ನ ಮಾಡಬಹುದು. ಓಕೆ, ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಈಗ ಫಸ್ಟ್ ಇನಿಷಿಯಲಿ ಎಷ್ಟು, i = 0 ಇದೆ, ಹೌದಾ? ಸೊ ಈಗ ಯಾವ ರೀತಿ ಇದೆ ನಮಗೆ, ಇನಿಷಿಯಲಿ ನಮ್ಮ ಅರೇ ಯಾವ ರೀತಿ ಇದೆ, ಈ ರೀತಿ ಇದೆ, ಹೌದಾ? 10, 20, 30, 40, 50 ಇದು ನಮ್ಮ ಇನಿಷಿಯಲ್ ಅರೇ, ಕರೆಕ್ಟಾ? ಈಗ 0ದಲ್ಲಿದೆ, ಹೌದಾ? ಅಲ್ಲಿಗೆ ಏನಾಗಬೇಕು, 0th ಪೊಸಿಷನ್ಗೆ i+1 ಅಂದರೆ 0+1 ಅಂದರೆ 1 ಅಲ್ಲಿರೋ ವ್ಯಾಲ್ಯೂ ಇಲ್ಲಿ ಕಾಪಿ ಆಗಬೇಕು, ಕರೆಕ್ಟಾ? ಸೊ 0, 1, 2, 3, 4. ಓಕೆ, ಸೊ ಈಗ ಅರೇ i = 0 ಯಾವ ರೀತಿ ಕಾಪಿ ಆಗುತ್ತೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ, ನಿಮಿಷ. ಓಕೆ, ಸೊ ಈಗೇನಾಯಿತು, ಇದು 20, 20, 30, 40, 50 ಆಯಿತು. ಇದು ಯಾವಾಗ i = 0 ಇದ್ದಾಗ, 0, 1, 2, 3, 4. ಓಕೆನಾ? ಈಗ ನೆಕ್ಸ್ಟು i = ಎಷ್ಟಾಯಿತು, 1 ಆಯಿತು. i = 1 ಆದಾಗ ಅರೇ ಆಫ್ i 1 ಅಂತ ಅಂದರೆ ಇಲ್ಲಿಗೆ ಈ ವ್ಯಾಲ್ಯೂಗೆ ಅಂದರೆ ಫಸ್ಟ್ ಇಂಡೆಕ್ಸಿಗೆ ಸೆಕೆಂಡಲ್ಲಿರುವಂತಹ ವ್ಯಾಲ್ಯೂ ಕಾಪಿ ಆಗಬೇಕು, ಸೆಕೆಂಡ್ ಇಂಡೆಕ್ಸಲ್ಲಿರುವಂಥ ವ್ಯಾಲ್ಯೂ. ಸೊ ಈಗ ಅದಕ್ಕೆ ಏನಾಯ್ತಿದು, 20, 30, 30, 40, 50 ಆಯಿತು. ಓಕೆ, ಈಗ ಎಗೇನ್ 0, 1, 2, 3, 4. ಈಗ ಎಗೈನ್ ನೆಕ್ಸ್ಟ್ i = 2. i = 2 ಅಂತ ಅಂದರೆ ಈ ಇಂಡೆಕ್ಸಿಗೆ ಇಲ್ಲಿ ಇರುವಂತಹ ವ್ಯಾಲ್ಯೂ ಕಾಪಿ ಆಗಬೇಕು, ಹೌದಾ? ಸೊ ನಾನು ಅದನ್ನು ಇಲ್ಲಿ ಬರಿತೀನಿ, i = 2ನ ಇಲ್ಲಿ ಬರಿತೀನಿ. 20, 30, 40, 50, 40, 40, 50 ಯಾಕೆಂದ್ರೆ ಕಾಪಿ ಆಗಿದ್ದು ಒಂದಲ್ಲ, ಹಾಗಾಗಿ. ಸೊ ಈಗ 0, 1, 2, 3, 4. ಈಗ ನೆಕ್ಸ್ಟ್ ಏನು, i = 3, ಕರೆಕ್ಟಾ? i = 3. ಸೊ ಈಗ ಥರ್ಡ್ ಪೊಸಿಷನಿಗೆ ಏನಾಗಬೇಕು, 4th ಅಲ್ಲಿರುವಂಥ ವ್ಯಾಲ್ಯೂ ಕಾಪಿ ಆಗಬೇಕು. ಸೊ ಅದಕ್ಕೀಗ 20, 30, 40, 50, 50, ಕರೆಕ್ಟಾ? ಸೊ ಈಗ 0, 1, 2, 3, 4. ಈಗ ಇಲ್ಲಿಗೆ ನಮ್ಮದು ಲೂಪ್ ಮುಗಿದೆ, ಯಾಕೆಂದ್ರೆ ನೆಕ್ಸ್ಟ್ i = 4 ಆಗುತ್ತೆ, 4 ಗ್ರೇಟರ್ ದೆನ್ 4 ಕಂಡೀಷನ್ ಫಾಲ್ಸ್ ಆಗುತ್ತೆ. ಸೊ ಇದಿಷ್ಟು ನಮ್ಮ ಅರೆಯಿಂದ ಲೂಪಿಂದ ಹೊರಗೆ ಬಂದಾಗ ಇದ್ದಂತಹ ಅರೆ, ಕರೆಕ್ಟಾ? ಈಗ ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ, ಈಗ ನಾವು ಟೆಂಪ್ರವರಿ ವೇರಿಯೇಬಲಲ್ಲಿ ಏನು ಮಾಡಿದ್ದೀವಿ, ಅರೇ ಆಫ್ 0ನ ಕಾಪಿ ಮಾಡ್ಕೊಂಡಿದ್ದೀವಿ. ಅರೇ ಆಫ್ 0ದಲ್ಲಿ ಏನಿದೆ ನಮಗೆ, 10 ಇದೆ, ಕರೆಕ್ಟಾ? ಅರೇ ಆಫ್ 0ದಲ್ಲಿ ನಮಗೆ 10 ಇದೆ. ಸೊ ಈಗ ಈ ಲೂಪಿಂದ ಹೊರಗಡೆ ಬಂದ ಮೇಲೆ, ಈಗ ನಾವು ಲೂಪಿಂದ ಹೊರಗಡೆ ಬಂದಿದ್ದೀವಿ ಅಂತ ತಗೊಳ್ಳಿ. ಈಗ ಇಲ್ಲೇನು ಮಾಡೋಣ, ಅರೇ ಆಫ್ n-1, ಯಾಕೆಂದರೆ ನಮಗೆ ಲಾಸ್ಟ್ ಪೊಸಿಷನಿಗೆ ತಾನೇ ಚೇಂಜ್ ಆಗಬೇಕಾಗಿರೋದು. n-1 = ಟೆಂಪ್ರವರಿ ವೇರಿಯೇಬಲ್ನ ನಾವಿಲ್ಲಿ ಕಾಪಿ ಮಾಡೋಣ. ಅಲ್ಲಿಗೆ ಇವಾಗ ಏನಾಯಿತು, ನಾನು ಇಲ್ಲೇ ಚೇಂಜ್ ಮಾಡಿ ತೋರಿಸ್ತೀನಿ. ಎಲ್ಲಿ i = 3 ಆಯಿತಾ ಈಗ? ಓಕೆ, ಇಲ್ಲೇ ಚೇಂಜ್ ಮಾಡಿ ತೋರಿಸ್ತೀನಿ. ಈಗೇನಾಯಿತು, ಲಾಸ್ಟ್ ಪೊಸಿಷನಲ್ಲಿ ನಮಗೆ 10 ಪ್ರಿಂಟ್ ಆಯಿತು. ಓಕೆ, ಇದನ್ನು ನಾವೀಗ ಕೋಡ್ ಮಾಡೋಣ. ಓಕೆ, ಸೊ ಈ 1 ಶಿಫ್ಟು ಇದು ಹಾಗೆ ಇರಲಿ. ಸೊ ಏನು ಮಾಡೋಣ, ಈಗ ಫಸ್ಟು ಅರೇ ಲೆಂತನ್ನು ತಗೊಳ್ಳೋಣ. n = ಲೆಂತ್ ಆಫ್ ಅರೇ. ಓಕೆ, ಸೊ ಇದರಲ್ಲಿ ಏನು ಮಾಡಿದ್ದೀವಿ ನಾವು, ಲೆಂತ್ ಆಫ್ ದಿ ಅರೇ, ಹೌದಾ? ಈಗ ನೆಕ್ಸ್ಟ್ ಏನು ಮಾಡೋಣ ಆಗಿದ್ರೆ, ಒಂದು ಲೂಪನ್ನು ತಗೊಳ್ಳೋಣ. ಓಕೆ, ವೇಟ್, ಅದಕ್ಕಿಂತ ಫಸ್ಟು 0th ಎಲಿಮೆಂಟಲ್ಲಿರುವಂತಹ ವ್ಯಾಲ್ಯೂನ ನಾವು ಕಾಪಿ ಮಾಡ್ಕೊಳ್ಳೋಣ ಟೆಂಪ್ರವರಿ ವೇರಿಯೇಬಲ್ಗೆ. ಅರೇ ಆಫ್ 0th ಇಂಡೆಕ್ಸ್. ಓಕೆ, ಫಾರ್ i ಇನ್ ರೇಂಜ್ ಆಫ್ ಎಲ್ಲಿ ತನಕ, n-1 ತನಕ ರನ್ ಆಗಲಿ. ಈಗ ಅರೇ ಆಫ್ i = ಅರೇ ಆಫ್ i+1. ಓಕೆ, ಈಗ ನೆಕ್ಸ್ಟು ಲೂಪಿಂದ ಹೊರಗಡೆ ಬಂದ ಮೇಲೆ ಏನಾಗಲಿ, ಮತ್ತೆ ಅರೇ ಆಫ್ n-1 ಇಂಡೆಕ್ಸ್ಗೆ ಏನಾಗಲಿ, ಟೆಂಪ್ರವರಿ ವೇರಿಯೇಬಲ್ ವ್ಯಾಲ್ಯೂ ಕಾಪಿ ಆಗಲಿ. ಸೊ ಈಗ ಎಗೇನ್ ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಆಲ್ರೆಡಿ ಇದೆ, ಪ್ರಿಂಟ್ ಮಾಡೋಣ. ಸೊ ಎಸ್, ಲೆಫ್ಟ್ ರೊಟೇಷನ್ನು 1 ಶಿಫ್ಟು ಯೂಸಿಂಗ್ ಇನ್ ಪ್ಲೇಸ್ ಮಾಡಿದ್ದೀವಿ, ಕರೆಕ್ಟಾ? ಅದೇ ಥರ ಇವಾಗ ನೆಕ್ಸ್ಟ್ ನಾವೇನು ಮಾಡೋಣ, ರೈಟ್ ಶಿಫ್ಟು, ಅದು ರೈಟ್ 1 ಶಿಫ್ಟು ಯೂಸಿಂಗು ಸ್ಲೈಸಿಂಗ್ ಮತ್ತು ಇನ್ ಪ್ಲೇಸನ್ನು ಮಾಡೋಣ.
ಓಕೆ, ಸೊ ಎಸ್, ಬನ್ನಿ ಮಾಡೋಣ. ಈಗ ನಮ್ಮ ಹತ್ರ ಅರೆ ಇದೆ. ಏನರೆ 10, 20, 30, 40, 50. ಈಗ ನಾವು ಮಾಡ್ತಾ ಇರೋದು ಯಾವುದು? ರೈಟ್ ರೊಟೇಷನ್ನು. ಅದು ಎಷ್ಟು? 1 ಶಿಫ್ಟು, ಸ್ಲೈಸಿಂಗ್ ಮೆಥಡ್. ಸೊ ಇದು ಸ್ಲೈಸಿಂಗ್ ಮೆಥಡ್ ಆಗಿರೋದ್ರಿಂದ ತುಂಬ ಈಸಿ. ಓಕೆ, 0, 1, 2, 3, 4. ಓಕೆ, ಸೊ ರೈಟ್ ಶಿಫ್ಟ್ ಅಂತಂದರೆ ಯಾವ ರೀತಿ? ಈ ರೀತಿ. ಸೊ ಒಂದೊಂದು ಮನೆ ಎಲ್ಲ ಎಲಿಮೆಂಟ್ಸು ಕೂಡ ಶಿಫ್ಟ್ ಆಗ್ತಾ ಹೋಗಬೇಕು. ಓಕೆ, ಸೊ ಔಟ್ಪುಟ್ ಯಾವ ರೀತಿ ಇರಬೇಕು ಅಂತಂದರೆ ನಮಗೆ ಔಟ್ಪುಟ್ ವಿಚ್ ಈಸ್ ಈಕ್ವಲ್ ಟು, ಸೊ ಈ ಥರ 0, 1, 2, 3, 4. ಓಕೆ, 0, 1, 2, 3, 4. ಸೊ ರೈಟ್ ಶಿಫ್ಟ್ ಅಲ್ವಾ? ಸೊ 10 ರೈಟ್ ಶಿಫ್ಟು, ನೆಕ್ಸ್ಟ್ ಅದೇ ಥರ 20, 30, 40, ಸೊ 50 ರೈಟ್ ಶಿಫ್ಟ್. ಈ ರೀತಿ ನಮಗೆ ಔಟ್ಪುಟ್ ಬರಬೇಕು. ಇದನ್ನು ನಾವು ಯಾವ ರೀತಿ ಅಚೀವ್ ಮಾಡ್ಬೋದು? ಓಕೆ, ಯಾವ ರೀತಿ ಮಾಡ್ಬೋದು ಅಂತಂದರೆ, ಲೈಕ್ ಈಗ ನೋಡಿ ನಮ್ಮ ಹತ್ರ ಅರೆ ಇದೆ, ಹೌದಾ? ಈಗ ಇಲ್ಲಿ ನಮ್ಗೆ ಗೊತ್ತಿದೆ, ಇಲ್ಲೇನಾಯ್ತು ಹೇಳ್ರಿ, 1 ಶಿಫ್ಟ್ ಅಂತ ಅಂದಾಗ ರೈಟಲ್ಲಿ ಸೊ ಲಾಸ್ಟ್ ಎಲಿಮೆಂಟನ್ನು ನಾವು ಕಾಪಿ ಮಾಡಿಕೊಂಡ್ರೆ ಆಯಿತು. ಸೊ ಲಾಸ್ಟ್ ಎಲಿಮೆಂಟನ್ನು ನಾವು ಹೆಂಗೆ ಕಾಪಿ ಮಾಡ್ಕೊಬೋದು? ನಮಗೆ ಅರೆ ಲೆಂತನ್ನು ತಿಳ್ಕೊಂಡ್ರೆ ನಾವು ಕಾಪಿ ಮಾಡ್ಕೊಬೋದಾ? ಸೊ ಅದಕ್ಕೆ ನಾವೇನು ಮಾಡೋಣ, n = ಲೆಂತ್ ಆಫ್ ಅರೆಯನ್ನು ತಗೊಳ್ಳೋಣ. ಓಕೆ, ಸೊ ಅರೆ ಲೆಂತ್ ಇವಾಗ ನಮಗೆ ಸಿಕ್ತು, ಆಯಿತಾ? ಎನ್ನಲ್ಲಿದೆ ಅರೆ ಲೆಂತು. ಈಗ ನಾವು ಅರೆ ಆಫ್ n-1 ಇಂದ ರನ್ ಆಗಲಿ ಮುಂದಕ್ಕೆ. ಸೊ n-1 ಅಂತಂದರೆ ಎಷ್ಟು? ಇವಾಗ 4, ಅಲ್ಲಿಗೆ 4 ಸ್ಟಾರ್ಟ್ ಆಗಿ ಮುಂದಕ್ಕೆ ರನ್ ಆಗುತ್ತೆ, ಹೌದಾ? ಸೊ ಈಗ ನಮ್ಗೆ ಇಲ್ಲಿ ಏನಾಗುತ್ತೆ, 4th ಎಲಿಮೆಂಟ್ ಯಾವುದು ಅದು ಫಸ್ಟ್ ಪ್ರಿಂಟ್ ಆಗುತ್ತೆ. ಸೊ ಈ ಕಂಡೀಷನ್ ಪಾಸು. ನೆಕ್ಸ್ಟ್ ಪ್ಲಸ್ ಅಪ್ ಟು ಎಲ್ಲಿವರೆಗೂ? ಇವಾಗ ಅರೆ ಆಫ್ ಅಪ್ ಟು n-1 ಅಂತಂದರೆ ಇವಾಗ 0, 1, 2, 3 ತನಕ ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿಗೆ ರೈಟ್ ರೊಟೇಷನ್ನು 1 ಶಿಫ್ಟ್ ಯೂಸಿಂಗ್ ಸ್ಲೈಸಿಂಗ್ ಮುಗೀತು. ಇದನ್ನು ನಾವು ಕೋಡ್ ಮಾಡಿ ನೋಡೋಣ ಬನ್ನಿ. ಸೊ ಓಕೆ, ಸೊ ಲೆಂತ್ ಆಫ್ ದಿ ಅರೆ ಇರಲಿ. ಈಗ ಅರೆ ವಿಚ್ ಈಸ್ ಈಕ್ವಲ್ ಟು ಅರೆ ಆಫ್ ಎಲ್ಲಿಂದ ಸ್ಟಾರ್ಟ್ ಆಗಲಿ? n-1 ಸ್ಟಾರ್ಟ್ ಆಗಲಿ. ಅದೇ ರೀತಿ ಅರೆ ಆಫ್ ಅಪ್ ಟು n-1 ತನಕ ಪ್ರಿಂಟ್ ಆಗಲಿ. ಸೊ ಇದನ್ನು ಈಗ ರೈಟ್ ಶಿಫ್ಟ್ ಅಂತ ಚೇಂಜ್ ಮಾಡ್ತೀನಿ. ಸೊ ಕರೆಕ್ಟಾಗಿ ಪ್ರಿಂಟ್ ಆಗಿದೆಯಾ? ಇದೇ ಔಟ್ಪುಟ್ಟ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು. ಓಕೆ, ಈಗ ಅದೇ ಥರ ರೈಟ್ ಶಿಫ್ಟು ರೈಟ್ ರೊಟೇಷನ್ನು ಇನ್ ಪ್ಲೇಸಲ್ಲಿ ಮಾಡೋಣ. ಓಕೆ, ಇದು ಯಾವ ರೀತಿ ಇರುತ್ತೆ ಅಂತ ನೋಡೋಣ, ಸರಿನಾ? ಸೊ ಅಗೈನ್ ನಮ್ಮ ಹತ್ರ ಇವಾಗ ಅರೆ ಇದೆ 10, 20, 30, 40, 50 ಅಂತ. ಈಗ ಇದನ್ನೇ ನಾವು ಇವಾಗ ಏನು ಮಾಡಬೇಕು? ರೈಟ್ ರೊಟೇಷನ್ನು 1 ಶಿಫ್ಟು ಇನ್ ಪ್ಲೇಸು, ಕರೆಕ್ಟಾ? ಓಕೆ, ಔಟ್ಪುಟ್ ಯಾವ ರೀತಿ ಬರಬೇಕು? ಸೇಮ್ 50, 10, 20, 30, 40. ಈಗ ಇದನ್ನು ಅಚೀವ್ ಮಾಡಲಿಕ್ಕೆ ನಮಗೆ ಫಸ್ಟು ಲೆಂತ್ ಆಫ್ ದಿ ಅರೆ ಬೇಕು. ಅದಾದ ನಂತರ ನೆಕ್ಸ್ಟು ಅವಾಗಲೇ ಥರ ಒಂದು ಲಾಸ್ಟ್ ಎಲಿಮೆಂಟನ್ನು, ಈ ಸಲ ಏನು ಹೇಳ್ರಿ, ಈ ಸಲ ಲಾಸ್ಟ್ ಎಲಿಮೆಂಟನ್ನು ನಾವು ಕಾಪಿ ಮಾಡ್ಕೋಬೇಕು. ಲಾಸ್ಟ್ ಎಲಿಮೆಂಟನ್ನು ಯಾವುದಕ್ಕೆ? ಒಂದು ವೇರಿಯೇಬಲ್ಗೆ. ಓಕೆ, ಅದಾದ ನಂತರ ಉಳಿದ ಎಲಿಮೆಂಟ್ಸಿಗೆ ಲೂಪನ್ನು ಯೂಸ್ ಮಾಡಿಕೊಂಡು ಅದನ್ನು ಉಳಿದ ಎಲಿಮೆಂಟ್ಸನ್ನು ನಾವು ಶಿಫ್ಟ್ ಮಾಡ್ತಾ ಬರಬೇಕು, ರೈಟ್ ಶಿಫ್ಟು, ಕರೆಕ್ಟಾ? ಈ ರೀತಿ ರೈಟ್ ಶಿಫ್ಟ್ ಮಾಡ್ತಾ ಬರಬೇಕು, ಕಡೆಗೆ ಲಾಸ್ಟ್ ಎಲಿಮೆಂಟನ್ನು ಆ್ಯಡ್ ಮಾಡಬೇಕು, ಹೌದಾ? ಸೊ ಇದನ್ನ ಯಾವ ರೀತಿ ಅಚೀವ್ ಮಾಡ್ಬೋದು ನೋಡೋಣ ಬನ್ನಿ. ಸೊ n = ಲೆಂತ್ ಆಫ್ ಅರೆ. ಓಕೆ, ಸೊ ಈಗ ಅರೆ ಲೆಂತ್ ಸಿಕ್ತು. ಈಗೇನು ಮಾಡೋಣ, ನಾವು ಲಾಸ್ಟ್ ಎಲಿಮೆಂಟನ್ನು ತಗೊಳ್ಳೋಣ ಟೆಂಪ್ರರಿ ವೇರಿಯೇಬಲ್ಗೆ. ಸೊ ಟೆಂಪ್ರರಿ ವೇರಿಯೇಬಲ್ = ಅರೆ ಆಫ್ n-1. ಈಗ ನಮಗೆ ಯಾವುದು 50 ಬಂದು ಕೂತ್ಕೊಳ್ತಿದ್ರಲ್ಲಿ. ಈಗ ಒಂದು ಫಾರ್ ಲೂಪ್ ಹಾಕೋಣ, ಫಾರ್ ಐ ಇನ್ ರೇಂಜ್ ಆಫ್. ಈಗ ನಾವು ಲೂಪನ್ನು ರಿವರ್ಸ್ ರನ್ ಮಾಡ್ಬೋಣ. ಓಕೆ, ಯಾವ ರೀತಿ? ಎಲ್ಲಿಂದ ಸ್ಟಾರ್ಟ್ ಆಗಲಿ? ಇದು n-1 ಸ್ಟಾರ್ಟ್ ಆಗಲಿ. ಓಕೆ, ಅಪ್ ಟು 4 ತನಕ ಸ್ಟಾರ್ಟ್ ಆಗಲಿ. ಓಕೆ, ಅಪ್ ಟು 4 ತನಕ ರನ್ ಆಗಲಿ. ಸೊ ಎಲ್ಲಿವರೆಗೂ? ಓಕೆ, n ಇಂದನೇ ರನ್ ಆಗಲಿ, ಎಲ್ಲಿವರೆಗೂ 0 ತನಕ ರನ್ ಆಗಲಿ. ಅಂದರೆ ಈಗ
ನಮಗೆ ಎನ್ ಅಂತಂದರೆ ಎಷ್ಟು 5 ಆಗ್ಬಿಡತ್ತಲ್ವಾ. ಸೊ ಓಕೆ, n-1 ಸ್ಟಾರ್ಟ್ ಆಗಲಿ ಅಂದರೆ 4th ಪೊಸಿಷನಿಂದ ಸ್ಟಾರ್ಟ್ ಆಗಲಿ. ಅವಾಗಲೇ ಬರ್ದಿದೆ ಕರೆಕ್ಟು. ಸೊ ಓಕೆ, n-1 ಸ್ಟಾರ್ಟ್ ಆಗಲಿ ಅಪ್ ಟು 0 ತನಕ, ಅಂದರೆ 4 3 2 1 ಇಷ್ಟು ಮಾತ್ರ ರನ್ ಆಗಲಿ. ಇದೇನಾಗಲಿ ಡಿಕ್ರಿಮೆಂಟ್ ಆಗಲಿ. ಸರಿನಾ? ಈಗ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ನೋಡಿ, ಈಗ 4th ಇಂಡೆಕ್ಸು, ಹೌದಾ? 4th ಇಂಡೆಕ್ಸು ಯಾವುದು? ಇದು. ಸೊ ಇಲ್ಲಿಗೆ ನನಗೇನಾಗಬೇಕು ಅಂತಂದರೆ 3rd ಇಂಡೆಕ್ಸಿನ ವ್ಯಾಲ್ಯೂ ಕಾಪಿ ಆಗಬೇಕು. ಕರೆಕ್ಟಾ? ಅದೇ ತಾನೇ ರೈಟ್ ಶಿಫ್ಟು ಅಂತಂದರೆ ಈಗ 40ನ ನಾನೇನು ಮಾಡ್ತಾ ಇದ್ದೀನಿ, ಒಂದು ಅದರ ನೆಕ್ಸ್ಟ್ ಇಂಡೆಕ್ಸ್ ಮನೆಗೆ ನಾನು ಹಾಕ್ತಾ ಇದ್ದೀನಿ. ಸೊ ಅರೇ ಆಫ್ ಐ 4th ಇಂಡೆಕ್ಸಿಗೆ ಏನಾಗಲಿ, ನನಗೆ ಅರೇ ಆಫ್ 4th ಇಂಡೆಕ್ಸಲ್ಲಿ ಈಗ ಆ್ಯಕ್ಚುಲಿ 4ಅಲ್ಲಿದೆ, ಐ ಅಂದರೆ 4 -1 ಆಗಲಿ. ಅಂದರೆ 3rd ಇಂಡೆಕ್ಸಿನ ವ್ಯಾಲ್ಯೂ ಬಂದು 4th ಇಂಡೆಕ್ಸಿಗೆ ಕೂರಲಿ. ಕರೆಕ್ಟಾ? ಅದೇ ಥರ ನೆಕ್ಸ್ಟು ಈಗೇನಾಯಿತು, ಇವಾಗ ಇಲ್ಲಿ ಬರಿತೀನಿ ನೋಡಿ ಏನಾಯಿತು ಅಂತ ಹೇಳಿ. ಸೊ ಇದು ನಮ್ಮ ಅರೇ. ಒಂದೇ ಲೂಪಲ್ಲಿ ಬರ್ ತೋರಿಸ್ತೀನಿ. 1 2 3 0 1 2 3 4. ಸೊ ಈಗೆಲ್ಲಿದ್ದೀವಿ ನಾವು? 4th ಅಲ್ಲಿದ್ದೀವಿ. 0 ತನಕ ರನ್ ಆಗಬೇಕಂದ್ರೆ 0th ಇಂಡೆಕ್ಸ್ ನಮಗೆ ಇಲ್ಲಿ ರನ್ ಆಗೋದಿಲ್ಲ. ಇದು ಫಸ್ಟು ತಲೆಯಲ್ಲಿರಲಿ. ಓಕೆ, 4ಗೆ ಏನಾಗಬೇಕು, 3ಯಲ್ಲಿರೋ ವ್ಯಾಲ್ಯೂ ಬಂದು ಕಾಪಿ ಆಗಬೇಕು. ಸೊ 3ಅಲ್ಲಿ ಏನಿದೆ 40 ಇದೆ, ನನಗೆ ಕಾಪಿ ಆಯಿತು. ನೆಕ್ಸ್ಟು ಡಿಕ್ರಿಮೆಂಟ್ ಎಲ್ಲ ಮಾಡ್ತಾ ಇರೋದು. ನೆಕ್ಸ್ಟು 3 2ಅಲ್ಲಿ ಏನಿದೆ 30 ಇದೆ. ಸೊ 30 ಬಂದು 2ಅಲ್ಲಿ ಕೂತ್ಕೋತು, ಸಾರಿ 3rd ಇಂಡೆಕ್ಸಲ್ಲಿ ಕೂತ್ಕೋತು. ಈಗ 2ಅಲ್ಲಿ 20, 1ಅಲ್ಲಿ 10. ಆ್ಯಸ್ ಆಫ್ ನಾವು ಈ ಅರೆ ಮುಗಿಯೋ ತನಕ ಇಲ್ಲೂ ಕೂಡ 10 ಇರುತ್ತೆ. ಆಯಿತಾ? ಈಗ ನಾವೇನು ಮಾಡ್ತೀವಿ, ಸೊ ಅರೆಯಿಂದ ಹೊರಗೆ, ಇದು ಲೂಪಿಂದ ಹೊರಗಡೆ ಬಂದ ನಂತರ ಇಲ್ಲಿ ಬರಿತೀನಿ. ಲೂಪಿಂದ ಹೊರಗಡೆ ಬಂದ ಮೇಲೆ ಏನು ಮಾಡ್ತೀವಿ ನಾವು, ಅರೇ ಆಫ್ 0 = ಟೆಂಪ್ ವ್ಯಾಲ್ಯೂನ ಕಾಪಿ ಮಾಡ್ತೀವಿ. ಸೊ ಈಗ ಇಲ್ಲೇ ಚೇಂಜ್ ಮಾಡ್ತೀನಿ. ಈಗ ಏನಾಯ್ತು, ನಮಗೆ ಟೆಂಪ್ ವ್ಯಾಲ್ಯೂ ಇಲ್ಲಿ ಬಂದಿರೋದ್ರಿಂದ ಇಲ್ಲಿ ನಮಗೆ ಇದು 50 ಆಗಿ ಅಪ್ಡೇಟ್ ಆಯಿತು. ಸೊ ಈಗ ನಾವು ಪ್ರಿಂಟ್ ಮಾಡ್ತೀವಿ. ಓಕೆ, ಸೊ ಈಗ ಇದನ್ನು ನಾವು ಕೋಡ್ ಮಾಡೋಣ. ಓಕೆ, ಲೆಂತ್ ಆಫ್ ದ ಅರೇ ಆಲ್ರೆಡಿ ನಮ್ಮ ಹತ್ರ ಇದೆ. ಈಗೇನು ಮಾಡೋಣ, ಟೆಂಪ್ = ಅರೇ ಆಫ್ n-1 ಫಾರ್ ಐ ಇನ್ ರೇಂಜ್ ಆಫ್ n-1 ಇಂದ 0 ತನಕ ರನ್ ಆಗಲಿ ಅಪ್ ಟು -1 ತನಕ. ಓಕೆ, ಡಿಕ್ರಿಮೆಂಟ್ ಮಾಡೋಣ. ಸೊ ಈಗ ಅರೇ ಆಫ್ ಐ = ಅರೇ ಆಫ್ i-1 ಮಾಡೋಣ. ಸೊ ಹೊರಗಡೆ ಬಂದಮೇಲೆ ಅರೇ ಆಫ್ 0th ಎಲಿಮೆಂಟ್ ಅಲ್ವಾ ಉಳಿದಿರೋದು, 0th ಎಲಿಮೆಂಟ್ = ಟೆಂಪ್ರವರಿ ವ್ಯಾಲ್ಯೂನ ಅದಕ್ಕೆ ಹಾಕೋಣ. ಓಕೆ, ಸೊ ಎಸ್, ದಿಸ್ ಈಸ್ ಹೌ ವಿ ಡೂ ರೈಟ್ ರೊಟೇಷನ್ ಯೂಸಿಂಗ್ ಇನ್ ಪ್ಲೇಸ್ ಮೆಥಡ್. ಸೊ 1 ಶಿಫ್ಟ್. ಓಕೆ, ಸೊ ಎಸ್, ಇದನ್ನು ನೀವು ಕೂಡ ಒಂದೆರಡು ಸಲ ಸಾಲ್ವ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಐಡಿಯಾ ಬರುತ್ತೆ.